ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಇದು ವೆಲ್ವೆಟ್ ಬಟ್ಟೆ ತಗೊಂಡಿದ್ದೀನಿ ನಾನು ಕಟಿಂಗ್ ಮಾಡಲಿಕ್ಕೋಸ್ಕರ. ನೋಡಿ ಸ್ನೇಹಿತರೆ, ಇದು ಉಲ್ಟಾ ಸೀದಾ ಕ್ಲೀನಾಗಿ ಕಾಣುತ್ತೆ. ಇದು ಮೇಲಿನ ಮುಖ, ಹಾಗೆ ಇದು ಒಳಗಿನ ಮುಖ. ನೋಡಿ, ಇವಾಗ ನಾನು ಉಲ್ಟಾ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನನಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅವರು. ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ ಅಂತ ನೋಡ್ಕೋಬೇಕು, ಹಾಗೆ ಉದ್ದ ಕೂಡ ನೋಡ್ಕೊಳ್ಳೋಣ. ಸ್ನೇಹಿತರೆ ಇದರಲ್ಲಿ ನೋಡಿ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ. ಸ್ನೇಹಿತರೆ ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 34 ಇಂಚಿದೆ. 34 ಇಂಚು ಚೆಸ್ಟ್ ಇದೆ. ಹಾಗೆ ನೋಡಿ, ಫ್ರಂಟ್ ಸೈಡಲ್ಲಿ ಕೂಡ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ, ಚೆಸ್ಟ್ ಮೆಜರ್ಮೆಂಟು ಫ್ರಂಟಲ್ಲಿ ಕೂಡ 8.5 ಇದೆ. 8.5 ಒಂದು ಭಾಗ ಇದೆ ಅಂದರೆ ಅಲ್ಲಿಗೆ 34 ಇಂಚ್ ಆಗುತ್ತೆ ಸ್ನೇಹಿತರೆ. ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಬಂದು ನೋಡಿ, ಇದು 34 ಇದೆ ಸ್ನೇಹಿತರೆ. ಇದು ನೋಡಿ, ಫಸ್ಟ್ ಒಂದು ಭಾಗ ಮಾತ್ರ ಇಟ್ಕೊಂಡಿದ್ದೀನಿ ಫ್ರಂಟಲ್ಲಿ ನಾನು. ಇದು 8.5 ಬರ್ತಾ ಇದೆ. ಹಾಗೆ ಸ್ನೇಹಿತರೆ ನೋಡಿ, 34 ಚೆಸ್ಟ್ ಮೆಜರ್ಮೆಂಟು ಬರ್ಕೊಂಬಿಡ್ತೀನಿ ನಾನು ಇಲ್ಲಿ, ಗೊತ್ತಾಗಲಿ ಅಂತೇಳಿ. ಹಾಗೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಈ ಥರ ಉಕ್ಸ್ ಹಾಕೊಂಡು ಕ್ಲೀನಾಗಿ ಇಟ್ಕೊಂಬಿಡಿ ಸ್ನೇಹಿತರೆ. ನೋಡಿ, 13.5 ಇದೆ. 13.5 ಒಂದು ಸೈಡು ಅಂದರೆ ಇದು ಡಬಲ್ ಇಂಟು ಮಾಡ್ಬೇಕು. ನೋಡಿ, 13 2ರಿಂದ ಭಾಗಿಸಿದಾಗ ನಮಗೆ 27 ಇಂಚ್ ಆಗುತ್ತೆ. ನೋಡಿ, ಸೊಂಟದ ಅಳತೆ ಬಂದು 27 ಇಂಚ್ ಇದೆ ಸ್ನೇಹಿತರೆ. ಇದು ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಉದ್ದನೂ ಕೂಡ ನಾವು ಬ್ಯಾಕ್ ಸೈಡಲ್ಲೇ ನೋಡ್ಕೋಬೇಕು ಉದ್ದನ. ಫ್ರಂಟ್ ಸೈಡಲ್ಲಿ ಯಾವ ಕಾರಣಕ್ಕೂ ನೋಡ್ಕೋಬಾರ್ದು ಉದ್ದನ. ಸ್ನೇಹಿತರೆ ನೋಡಿ, ಉದ್ದ ಬಂದು 13.5 ಇಂಚ್ ಇದೆ ಉದ್ದ. ಇದು ಟೋಟಲ್ಲು ನೋಡಿ, ಇದೇ ಮೆಜರ್ಮೆಂಟ್ಗೆ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, 13.5 ಇಂಚು ಉದ್ದ ಇದೆ ಸ್ನೇಹಿತರೆ. ನೋಡಿ, ಇದು ಬಟ್ಟೆ ಕಡಿಮೆ ಇರುತ್ತೆ, ಯಾವಾಗಲೂ ಇದನ್ನು ವೇಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನೋಡಿ, 34 ಚೆಸ್ಟ್ ಇದೆ. 34 4 ಭಾಗ ಮಾಡಿದಾಗ ನಮಗೆ 8.5 ಬರುತ್ತೆ ನೋಡಿ ಸ್ನೇಹಿತರೆ. ಅಲ್ಲಿಗೆ 8.5 ಬರುತ್ತೆ ನಮಗೆ. 8.5 ಪ್ಲಸ್ 2 ಇಂಚು ಅಲ್ಲಿಗೆ 9.5 10.5 11 ಇಂಚು ಇಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ. ಇದನ್ನು 11 ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಬಟ್ಟೆ ಯಾವಾಗಲೂ ಕಡಿಮೆ ಇದ್ದಾಗ ನಾವು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾಗಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅಷ್ಟನ್ನು ಕಡಿಮೆ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ 8.5 ಇದೆ. 8.5ಗೆ ಒಂದು 2 ಇಂಚು ಅಥವಾ 2.5 ಇಂಚು ಎಕ್ಸ್ಟ್ರಾ ನಾನು ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಲೈನ್ ಹೊಡ್ಲಿಕ್ಕೆ ಚೆನ್ನಾಗಲ್ಲ, ದಪ್ಪ ಇರೋದ್ರಿಂದ ಬಟ್ಟೆ ನಿಮಗೆ ಲೈನ್ ನೀಟಾಗಿ ಕಾಣಲ್ಲ ಸ್ನೇಹಿತರೆ. ನೋಡಿ, ಕೆಳಗಡೆಗೆ ನಾನು 1.5 ಇಂಚು ಪಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಸಾದಾ ಬ್ಲೌಸು, ಇದಕ್ಕೆ ಲೈನಿಂಗ್ ಹಾಕಲ್ಲ ಸ್ನೇಹಿತರೆ. ಇದು ದಪ್ಪ ಇರೋದ್ರಿಂದ ಇದಕ್ಕೆ ಲೈನಿಂಗ್ ಯೂಸ್ ಮಾಡಲ್ಲ ನಾವು. ಹಾಗಾಗಿ ಸಿಂಗಲ್ ಬ್ಲೌಸನ್ನು ಹೊಲಿಬೇಕಿದ್ನ ಸ್ನೇಹಿತರೆ. ನೋಡಿ, ಇಲ್ಲಿಗೆ 1.5 ಇಂಚು ಬ್ಯಾಕ್ ಸೈಡ್ ಸ್ನೇಹಿತರೆ. ಇದು ಇವಾಗ ನೋಡಿ, ಮೊದಲಿಗೆ ಬ್ಯಾಕ್ ಸೈಡನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, 13.5 ಇಂಚು ಲೆಂತ್ ಇದೆ ಸ್ನೇಹಿತರೆ. ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಇಲ್ಲಿಗೆ ನೋಡಿ, ಅರ್ಧ ಇಂಚು ಮಾರ್ಜಿನ್ಗೋಸ್ಕರನೂ ಇಲ್ಲಿ ಒಂದು ಲೈನ್ ಹಾಕಂತ. ನೋಡಿ, ಅರ್ಧ ಇಂಚು ಮಾರ್ಜಿನ್ ಸೇರಿಸಿ ಇದನ್ನು ಮೆಜರ್ಮೆಂಟ್ ತಗೊಂಡಿದ್ದೀನಿ. 13.5 ಇಂಚು ಲೆಂತ್ ಇದೆ, ಅದಕ್ಕೆ ನಾವು ಅರ್ಧ ಇಂಚು ಆ್ಯಡ್ ಮಾಡಿದ್ದೀವಿ ಸ್ನೇಹಿತರೆ. ಇವಾಗ ನೋಡಿ, ನೆಕ್ ವಿಡ್ತ್ ಬಂದು ನಾನು ಇದನ್ನು 2 ಇಂಚ್ ಇಡ್ತಾ ಇದ್ದೀನಿ. ನೋಡಿ, ನೆಕ್ ವಿಡ್ತ್, ನೆಕ್ಕಿನ ಅಗಲ ಬಂದು 2 ಇಂಚ್ ಇಡ್ತಾ ಇದ್ದೀನಿ. ಶೋಲ್ಡ್ರ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲೇ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ, ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಶೋಲ್ಡ್ರ್ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. 3 ಇಂಚ್ ಇದೆ ನೋಡಿ ಟೋಟಲ್ಲು. ನೋಡಿ, 3 ಇಂಚು ಶೋಲ್ಡ್ರಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಬಂದು 5 ಇಂಚ್ ಆಯಿತು ನೋಡಿ ಸ್ನೇಹಿತರೆ. ನೋಡಿ, 5 ಇಂಚು ಶೋಲ್ಡ್ರಿಗೆ ನಾವು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಕೂಡ 5 ಇಂಚಿಗೆ ಒಂದು ಲೈನ್ ಹಾಕಂತ ಇದ್ದೀನಿ. ನೋಡಿ, ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇದನ್ನು ಸ್ನೇಹಿತರೆ. ನೋಡಿ, ನೆಕ್ ವಿಡ್ತ್, ನೆಕ್ಕಿನ ಉದ್ದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಪ್ರಕಾರ ಸ್ನೇಹಿತರೆ. ನೋಡಿ, ಕೆಳಗಡೆಯಿಂದ ಈ ಥರ ಸೆಂಟನ್ನು, ಬ್ಯಾಕ್ ಸೈಡನ್ನು ಈ ಥರ ಸೆಂಟ್ರ್ ಫೋಲ್ಡ್ ಮಾಡ್ಕೊಂಡು ಕೆಳಗಡೆಯಿಂದ ಮೆಜರ್ಮೆಂಟ್ ಮಾಡ್ತಿದ್ದೀನಿ. ನೋಡಿ, ಅದು ಕೆಳಗಡೆಯಿಂದ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ ವಿಡ್ತ್ ಬಂದು ಸ್ನೇಹಿತರೆ, ಇದು ಸಾದಾ ರೌಂಡ್ ನೆಕ್ ಇಡ್ತಾ ಇದ್ದೀನಿ. ನೋಡಿ, 2.25 ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದು 34 ಸೈಜ್ ಇರೋದ್ರಿಂದ ಜಾಸ್ತಿ ನೆಕ್ಕನ್ನು ಇಡಬಾರ್ದು ಸ್ನೇಹಿತರೆ, ಅಗಲನ. ನೋಡಿ, ಇದಕ್ಕೆ ಒಂದು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಆರ್ಮೋಲ್ ಯಾವ ರೀತಿ ಕಂಡಿದೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ಸ್ನೇಹಿತರೆ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 34 ಇದೆ. 34ಅನ್ನು 4 ಭಾಗ ಮಾಡಿದರೆ ನಮಗೆ ಒಂದು ಭಾಗ ಬಂದು 8.5 ಬರುತ್ತೆ. ನೋಡಿ, 8.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ತಿದ್ದೀನಿ. ಹಾಗೆ ಸ್ನೇಹಿತರೆ, ಸೊಂಟದ ಅಳತೆ ಬಂದು 27 ಇದೆ. 27ಅನ್ನು 4 ಭಾಗ ಮಾಡಿದಾಗ ನಮಗೆ
6.25 ಬರುತ್ತೆ ಸ್ನೇಹಿತರೆ. 7 ಇಂಚ್ ಇಡ್ತಾ ಇದ್ದೀನಿ ನೋಡಿ, 1 ಇಂಚು ಜಾಸ್ತಿ ಇಟ್ಟಂಗೆ ಆಗುತ್ತೆ. 1/4 ಇಂಚ್ ಲೂಸ್ ಇಟ್ಟಿದ್ದೀನಿ. 7 ಇಂಚು ಪ್ಲಸ್ 1 ಇಂಚು ಟಕ್ಸು, ಅಲ್ಲಿಗೆ 2 ಇಂಚು ನಾವು ಲೂಸ್ ಮಾರ್ಜಿನ್ ಇಟ್ಟಿದ್ದೀವಿ. ಸ್ಟಿಚಿಂಗ್ ಮಾರ್ಜಿನನ್ನು 2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಲೈನ್ ಹಾಕೊಂಡ್ಬಿಡೋಣ ಸ್ನೇಹಿತರೆ, ಗೊತ್ತಾಗುತ್ತೆ ನೋಡಿ ಈಸಿಯಾಗಿ ನಿಮಗೆ. ನೋಡಿ ಸ್ನೇಹಿತರೆ, ಇವಾಗ ಆರ್ಮೋಲ್ ಶೇಪನ್ನು ಯಾವ ರೀತಿ ಕಂಡಿದೆ ಅಂತ ನೋಡ್ತೀನಿ. ಆರ್ಮೋಲ್ ಯಾವ ರೀತಿ ಕಂಡಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಬ್ಯಾಕ್ ಸೈಡನ್ನು ನಾವು ಇಲ್ಲೇನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿವಿ, ಇಲ್ಲಿಂದ ಮೇಲ್ಗಡೆಗೆ ಈ ಥರ ಇಟ್ಟು ಮಾರ್ಕ್ ಮಾಡ್ಕೊಂಬಿಡಿ ನೋಡಿ. ಮಾರ್ಜಿನ್ ಹತ್ರ ನೋಡಿ ಇಲ್ಲಿವರೆಗೂ ಬರ್ತಾ ಇದೆ. ಹಾಗೆ 1/2 ಇಂಚು ಮೇಲಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇದಕ್ಕೆ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ನೇಹಿತರೆ ನೋಡಿ ಇದು ಬ್ಯಾಕ್ ಸೈಡ್ ಮೆಜರ್ಮೆಂಟ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಾನು ನೆಕ್ಸ್ಟ್ ಸ್ಟೆಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಆರ್ಮೋಲ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡಲಿಕ್ಕಿಂತ ಮುಂಚೆ ನಾನು 1/4 ಇಂಚಿನಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಕಾಜಾಪಟ್ಟಿ ಉಗ್ಸ್ಪಟ್ಟಿ ಹತ್ರ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1/4 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಲೈನ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಇವಾಗ ನೋಡಿ ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿವಿ ಇದನ್ನು ಇಟ್ಟು ನಾವು ಆರ್ಮೋಲು ಹಾಗೆ ಶೋಲ್ಡ್ರನ್ನು ಕೂಡ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಇದರಲ್ಲಿ. ಸ್ನೇಹಿತರೆ ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ಕು ಇಲ್ಲಿಗೆ ಬರುತ್ತೆ, ಹಾಗೆ ಶೋಲ್ಡ್ರ್ ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು ಬರುತ್ತೆ. ಹಾಗೆ ಇದು ಆರ್ಮೋಲ್ ಶೇಪು. ಸ್ನೇಹಿತರೆ ನೋಡಿ ಇಷ್ಟನ್ನು ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಕ್ ಪಾರ್ಟನ್ನು ರಿಮೂವ್ ಮಾಡ್ತಿದ್ದೀವಿ ನೋಡಿ. ನೋಡಿ ಇದಕ್ಕೆ ಲೈನ್ ಹಾಕೋಣ ಸ್ನೇಹಿತರೆ. ಇವಾಗ ನಾವು ಏನು ಮಾರ್ಕ್ ಮಾಡ್ಕೊಂಡಿವಲ್ಲ ಇದಕ್ಕೆ ನೋಡಿ ಇದು ಆರ್ಮೋಲ್ ಶೇಪಿಗೆ ಸ್ಟ್ರೈಟ್ ಲೈನ್ ಅಂತ ಹಾಕೋತಾ ಇದ್ದೀನಿ. ಹಾಗೆ ನೋಡಿ ನೆಕ್ ಲೈನು ಇದು ಒಂದು ಲೈನ್ ಹಾಕಂತ ಇದೆ ಸ್ನೇಹಿತರೆ. ನೋಡಿ ಇದು ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಬ್ಯಾಕಲ್ಲಿ. ಇದರಲ್ಲಿ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಮಾರ್ಕಿಂಗ್ ಮಾಡ್ಲಿಕ್ಕೆ ಸರಿಯಾಗಲ್ಲ, ಭಾಳ ಸ್ಮೂತ್ ಇದೆ ಬಟ್ಟೆ, ಆದರೂ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ನೆಕ್ ಎಷ್ಟಿದೆ ಅಂತೇಳಿ ಅಳತೆ ಬ್ಲೌಸ್ ಪ್ರಕಾರನೇ ನಾವು ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಈ ಥರ ಅಳತೆ ಬ್ಲೌಸನ್ನು ತಗೊಂಬಿಡಿ. ಫ್ರಂಟ್ ಪಾರ್ಟನ್ನು ಈ ಥರ ಮೇಲ್ಗಡೆಗೆ ಇಟ್ಟು ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ನೋಡಿ ಶೋಲ್ಡರ್ ಹತ್ರ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು. ನೋಡಿ ಇದು ಎಷ್ಟಿದೆಯೋ ಹೆಂಗಿದೆಯೋ ಹಾಗೆ ಕೂಡ ನಾವು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಕೂಡ ಇದರಲ್ಲಿ ಮಾರ್ಕ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಇಲ್ಲಿವರೆಗೂ ಇದೆ ನೋಡಿ, ನಾನು ಮಾರ್ಜಿನ್ ಸೇರಿಸಿಲ್ಲ ಇದರಲ್ಲಿ. ಹಾಗೆ ಸ್ನೇಹಿತರೆ ನೋಡಿ ಇವಾಗ ಫಸ್ಟ್ ಡಾಟ್ ಪಾಯಿಂಟು ಸೆಕೆಂಡ್ ಡಾಟ್ ಪಾಯಿಂಟು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ. ಸ್ನೇಹಿತರೆ ನೋಡಿ ಇಲ್ಲಿಗೆ ಫಸ್ಟ್ ಡಾಟ್ ಪಾಯಿಂಟ್ ಇಲ್ಲಿವರೆಗೂ ಬರುತ್ತೆ. ಇದು ನೋಡಿ ಶೋಲ್ಡ್ರಿಂದ ಹಿಡ್ಕೊತಾ ಇದ್ದೀನಿ ಮೆಜರ್ಮೆಂಟ್ ಮಾಡ್ಕೊಂಡು ಸ್ನೇಹಿತರೆ. ನೋಡಿ 9.5 ಇದೆ, 9.5 ಇಲ್ಲಿ ಬರುತ್ತೆ. ಹಾಗೆ ಇಲ್ಲಿಂದ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 2.5 ಬರುತ್ತೆ ನೋಡಿ ಸ್ನೇಹಿತರೆ. 9.5 2.5 ನೋಡಿ 9.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ 12 ಇಂಚ್ ಆಯಿತು ಸ್ನೇಹಿತರೆ ಕೆಳಗಡೆಗೆ. ನೋಡಿ ಎರಡಕ್ಕೂ ಒಂದು ಲೈನ್ ಹಾಕೊಂಬಿಡಿ ಸಿಂಪಲ್ಲಾಗಿ. ಫಸ್ಟ್ ಡಾಟ್ ಪಾಯಿಂಟು ಸೆಕೆಂಡ್ ಡಾಟ್ ಪಾಯಿಂಟು ಇವೆರಡನ್ನೂ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಇದು ಈಸಿ ಆಗುತ್ತೆ ನಿಮಗೆ. ಈ ಥರ ಮಾರ್ಕ್ ಮಾಡ್ಕೊಂಬಿಡಿ ಸಾಕು. ಸ್ನೇಹಿತರೆ ನೋಡಿ ಇದರಲ್ಲಿ ನಾವು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಈ ಲೈನ್ ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ತಾ ಇದ್ದೀನಿ. ಏನಕ್ಕಂದರೆ ನೋಡಿ ಶೋಲ್ಡ್ರ್ ಹತ್ರ ನಾವು ಆಲ್ರೆಡಿ ಸೇರಿಸಿದ್ದೀವಿ. ಶೋಲ್ಡ್ರಿನ ಮೇಲ್ಗಡೆ ಇಲ್ಲಿದೆ 1/2 ಇಂಚ್ ಮಾರ್ಜಿನ್ನು. ಹಾಗೆ ನೋಡಿ ಇದಕ್ಕೆ ಲೈನ್ ಹಾಕಬೇಕು ಸ್ನೇಹಿತರೆ. ನಾವು ಇವಾಗ 1/2 ಇಂಚು ಕೆಳಗಡೆಗೆ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ
ಸ್ನೇಹಿತರೆ ನೋಡಿ ಕಾಜಾಪಟ್ಟಿ ಉಕ್ಸ್ ಪಟ್ಟಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದ್ರ ಕೆಳಗಡೆ 1 ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡ್ಕೊತ ಇದ್ದೀವಿ ನೋಡಿ. ಹಾಗೆ ಡಾಟ್ ಪಾಯಿಂಟ್ ಬಂದು ಸ್ನೇಹಿತರೆ 4 ಇಂಚಿಗೆ ಮಾಡ್ತಾ ಇದ್ದೀನಿ ನೋಡಿ. 4 ಇಂಚು ಅಥವಾ 3.25 ಇಂಚು ಸೈಜ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಎದೆ ಸೈಜ್ ಕಡಿಮೆ ಇದೆ ಸ್ನೇಹಿತರೆ, ಹಾಗಾಗಿ ನೋಡಿ 3.25 ಅಥವಾ 3.5 ಮಾಡಿದರೆ ಸಾಕಾಗುತ್ತೆ. ಹಾಗೆ ನೋಡಿ ಡಾಟ್, ಇದು ಸ್ಟ್ರೈಟ್ ಲೈನ್ ಹಾಕೊಂಬಿಡಿ ಸ್ನೇಹಿತರೆ. ಇದು ಡಾಟ್ ಪಾಯಿಂಟು. ಹಾಗೆ ನೋಡಿ ಇದನ್ನ ಸ್ನೇಹಿತರೆ ಟಕ್ಸ್ ಬಂದು ನಾನು ಡಾಟ್ ಪಾಯಿಂಟ್ ಬಂದು 2 ಇಂಚ್ ಮಾತ್ರ ಹಿಡಿತಾ ಇದ್ದೀನಿ. ಇವರು ತುಂಬ ತೆಳ್ಳಗಿರೋದ್ರಿಂದ 2 ಇಂಚ್ ಹಿಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ 2 ಇಂಚಿಗೆ ನಾನು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ. ಇವಕ್ಕೆ ಡಾಟ್ ಪಾಯಿಂಟಿಗೆ ನಾನು ಮಾರ್ಕಿಂಗ್ ಹಾಕಂತ ಇದ್ದೀನಿ ಇವಾಗ. ಸ್ನೇಹಿತರೆ ಇದು ತುಂಬ ಬಟ್ಟೆ ಸ್ಮೂತ್ ಇದೆ, ಆ ಕಡೆ ಈ ಕಡೆ ಜಾರುತ್ತೆ, ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಸರಿ ಆಗ್ತಿಲ್ಲ. ಲೈನ್ಸ್ ಎಲ್ಲ ಕ್ಲೀನಾಗಿ ಕಾಣಲ್ಲ ಇದಕ್ಕೆ, ಬಟ್ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ. ಹಾಗೆ ಇದನ್ನು ಕೂಡ ನೋಡಿ ಒಂದು ಅರ್ಧ ಇಂಚು ಮೇಲ್ಗಡೆಗೆ ಈ ಥರ ಕ್ರಾಸ್ ಆಗಿ ಲೈನ್ ಹಾಕೋಬೇಕು. ಡಾಟ್ ಪಾಯಿಂಟಿಂದ ಕ್ರಾಸ್ ಆಗಿ ಮೇಲ್ಗಡೆಗೆ ಅರ್ಧ ಇಂಚು ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ನೆಕ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೊಂಟದ ಅಳತೆ ಬಂದು ಸ್ನೇಹಿತರೆ 28 ಬರುತ್ತೆ. 27 ಇದೆ, 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಹೇಳಿದ್ದೀನಿ ನಿಮಗೆ ನಾನು. ಅಲ್ಲಿಗೆ 7 ಇಂಚು ಬೇಕಾಗುತ್ತೆ ನಮಗೆ ಸೊಂಟದ ಸೈಜ್ ಬಂದು ನೋಡಿ. ಇಲ್ಲಿ 3 ಇಂಚ್ ಇದೆ, ಹಾಗೆ ಇಲ್ಲಿ 4 ಇಂಚು ಸ್ನೇಹಿತರೆ. ನೋಡಿ 7, 14, 28 ಸರಿ ಇದೆ. ಇವಾಗ ನೋಡಿ 2 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ಇಡ್ತಾ ಇದ್ದೀನಿ. ಇದಕ್ಕೂ ಕೂಡ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ ನೋಡಿ ಇದನ್ನ ಸ್ವಲ್ಪ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಹಾಗೆ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಡಾಟ್ ಪಾಯಿಂಟು ಈ ನಮಗೆ ಹುಕ್ಸ್ ಪಟ್ಟಿ ಹತ್ರ ನೋಡಿ ಇವೆರಡರ ಸೆಂಟ್ರಿಗೆ ಒಂದು ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ ಡಾಟ್ ಪಾಯಿಂಟು ನಿಮ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವೆರಡರ ಸೆಂಟ್ರಿಗೆ ಎಷ್ಟಿದೆ, 5 ಇಂಚ್ ಇದೆ. 5ರ ನಡುವೆ ಅಂದರೆ 2.25 ಬರುತ್ತೆ ನೋಡಿ. ಇಲ್ಲಿಗೆ ಒಂದು ಡಾಟ್ ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆಯೋ ಹಾಗೆ ಮಾರ್ಕ್ ಮಾಡ್ಕೊಳ್ರಿ. ಇಲ್ಲ ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದ್ರಲ್ಲಿ ಕರೆಕ್ಟಾಗಿ ಇದ್ದಿಲ್ಲಪ್ಪ ಅಂದರೆ ನೀವು ಇಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೋದು ಈ ಥರ ರೌಂಡ್ ಶೇಪಲ್ಲಿ ನೋಡಿ. ಈ ಥರ ಆರ್ಮೋಲ್ ಸೈಡಲ್ಲಿ ಇಲ್ಲಿ ಕೂಡ ಒಂದು ಡಾಟ್ ಬರುತ್ತೆ ಸ್ನೇಹಿತರೆ. ನೋಡಿ ಈ ಸೈಡ್ ಡಾಟ್ ಮಾತ್ರ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಬಂದರೆ ಹಿಡೀರಿ, ಬರಲಿದ್ರೆ ಬೇಡ. ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ನೀವು ನಂತರ ಹಿಡಿಬೇಕಾಗುತ್ತೆ ನೋಡಿ. ಇವಾಗ ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಇವಾಗ ಇದಕ್ಕೆ ಸೇಫ್ ಬೆಲ್ಟನ್ನು ಕಟ್ ಮಾಡೋಣ. ಇವಾಗ ಸ್ನೇಹಿತರೆ ನೋಡಿ ಇವಾಗ ಸೇಫ್ ಬೆಲ್ಟ್ ಕಟ್ ಮಾಡಲಿಕ್ಕಿಂತ ಮುಂಚೆ ನಾನು ಸ್ಲೀವನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಬಟ್ಟೆ ಸಾಲ್ಟೇಜ್ ಆಗೋದ್ರಿಂದ ಮೊದಲಿಗೆ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಎಲ್ಲಾದರೂ ತಗೋಬೋದು ಸ್ನೇಹಿತರೆ ಅದನ್ನು. ಹಾಗಾಗಿ ನೋಡಿ ನಾನು ಮೊದಲಿಗೆ ಇವಾಗ ಸ್ಲೀವ್ ಕಟ್ ಮಾಡ್ತಿದ್ದೀನಿ. 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತೀನಿ ಸ್ನೇಹಿತರೆ ನಾನು. ಸ್ನೇಹಿತರೆ ನೋಡಿ ಇದನ್ನು ಕಟ್ ಮಾಡೋದು ತುಂಬ ಕಷ್ಟ. ಇದು ಒಳಗಡೆ ನೈಸ್ ಇರೋದ್ರಿಂದ ಆ ಕಡೆ ಈ ಕಡೆ ತುಂಬ ಜಾರುತ್ತೆ ಸ್ನೇಹಿತರೆ. ಯಾರಿಗಾದರೂ ಅಷ್ಟೇ, ನೀವು ಬೇಕಾದರೆ ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ನಾನು ಸ್ಲೀವ್ ಕಟ್ ಮಾಡಲಿಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ, 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ ನೋಡಿ. ಅಳತೆ ಬ್ಲೌಸ್ ಪ್ರಕಾರ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅಷ್ಟಕ್ಕೆ ನಾನು ಫೋಲ್ಡಿಂಗ್ ಮಾಡ್ಕೊತ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಬೇಕು, ಇಲ್ಲಿವರೆಗೂ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನೋಡಿ ಇಲ್ಲಿ ನಾವು ಹೆಮ್ಮಿಂಗ್ ಮಾಡಲಿಕ್ಕೆ ಬೇಕಾಗುತ್ತೆ 1.25 ಇಂಚಿನಷ್ಟು ಹೆಮ್ಮಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕಡಿಮೆ ಇತ್ತು ಅಂದರೆ ಸ್ನೇಹಿತರೆ ಒಂದು ಅರ್ಧ ಇಂಚ್ ಬಿಟ್ಕೊಳ್ರಿ. ಇನ್ನೊಂದು ನೀವು ಜಾಯಿಂಟ್ ಬೇಕಾದ್ರೆ ಕೊಟ್ಕೋಬೋದು ಇದಕ್ಕೆ ನೋಡಿ ಸ್ನೇಹಿತರೆ. ಇದು ಸ್ಲೀವ್ಗಾಯಿತು. ಇವಾಗ ಇದಕ್ಕೆ ಹೆಮ್ಮಿಂಗ್ ಮಾಡಲಿಕ್ಕೋಸ್ಕರ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸ್ಲೀವ್ ಯಾವ ರೀತಿ ಮಾರ್ಕ್ ಮಾಡೋದು ಅಂದರೆ ನೋಡಿ ಈ ಥರ ಸಿಂಪಲ್ಲಾಗಿ ತಗೊಂಬಿಡಿ. ಅಳತೆ ಬ್ಲೌಸನ್ನು ಕೊಟ್ಟಿದ್ದಾರಲ್ಲ ಅದೇ ರೀತಿಯೇ ಇದನ್ನಿಟ್ಟು ಅಳತೆ ಬ್ಲೌಸನ್ನು ಇಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಸ್ಲೀವ್ ಕರೆಕ್ಟಾಗಿದ್ದಾಗ ಸ್ನೇಹಿತರೆ ಅದರ ಪ್ರಕಾರನೇ ನಾವು ಇವಾಗ ಮಾರ್ಕ್ ಮಾಡ್ಕೋಬೇಕು ನೋಡಿ. ನೋಡಿ ಅರ್ಧ ಇಂಚು ನಾನು ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊತ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ. ಹಾಗೆ 2 ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀವಿ ಸ್ನೇಹಿತರೆ ಬ್ಲೌಸಲ್ಲಿ, ಅಷ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿವರೆಗೂ ಬರ್ತಾ ಇದೆ. ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಸ್ಲೀವಿಗೆ. ಇದು ಬ್ಯಾಕ್ ಸೇಪು.
ಹಾಗೆ ಸ್ನೇಹಿತರೆ ನೋಡಿ ಸ್ಲೀವ್ನ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಒಂದು ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ನಂತರ ನಾವು ಮತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅಳತೆ ಬ್ಲೌಸ್ ಬೇಕಾಗುತ್ತೆ ಸ್ನೇಹಿತರೆ. ಆವಾಗ ಮೆಜರ್ಮೆಂಟ್ ತಗೊಂಡು ಮಾಡ್ಕೊಳಕ್ಕೆ ಬರುತ್ತೆ. ಹಾಗೆ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊತ ಇದ್ದೀನಿ ನಾನು. ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡ್ತಿದ್ದೀನಿ. ಸ್ನೇಹಿತರೆ ನೋಡಿ ಈ ಥರ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಸ್ಲೀವ್ ಕಟ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಇನ್ನೂ ಒಂದು ಸೇಪನ್ನು ನೋಡಿ ಕಟ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ಇದು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಸರಿಯಾಗಲ್ಲ, ನಾನು ಕಟ್ ಮಾಡ್ತೀನಿ ನೋಡಿ. ಅವಾಗ ಹಾಗೆ ಮಾಡ್ಕೊಳ್ಳಿಕ್ಕೆ ಆ ಕಡೆ ಈ ಕಡೆ ಜಾರುತ್ತೆ ಸ್ನೇಹಿತರೆ ಬಟ್ಟೆ. ಇದು ಲೈನಿಂಗ್ ಕೊಟ್ಟರೆ ಕಟ್ ಮಾಡ್ಬೋದು ಸ್ನೇಹಿತರೆ, ಚೆನ್ನಾಗಾಗುತ್ತೋ. ಬಟ್ ಇವ್ರು ಸಾದಾ ಕೊಟ್ಟಿರೋದ್ರಿಂದ ನೋಡಿ ಈ ಥರ ನಾನು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವಲ್ಲಿ. ನೋಡಿ ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಇವಾಗ ಬೆಲ್ಟ್ ಒಂದು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಇವಾಗ ನೋಡಿ ಎಲ್ಲಿ ಉಳಿತು ಅಂತ ನೋಡ್ಕೊಳ್ರಿ. ಅಲ್ಲಿಗೆ ನಾನು ಬೆಲ್ಟನ್ನು ಕಟ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲೇ ಬೆಲ್ಟ್ ಬರುತ್ತೆ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟೆ ಮಾರ್ಕ್ ಮಾಡ್ಕೊಂಬಿಡಿ ಇವಾಗಲೇ ಬೆಲ್ಟನ್ನು. ನೋಡಿ ಈ ಥರ ಅಳತೆ ಬ್ಲೌಸನ್ನು ಈ ಥರ ನೀಟಾಗಿ ಇಟ್ಕೊಂಬಿಡಿ ಸ್ನೇಹಿತರೆ. ಈ ಕಡೆ ಸ್ವಲ್ಪ ಮಾರ್ಜಿನ್ ಬಿಟ್ಟು ನೋಡಿ ಸ್ವಲ್ಪ ಕಟ್ ಮಾಡ್ತಿದ್ದೀನಿ ಇಲ್ಲಿ ಬಾರ್ಡ್ರ್ ಹತ್ರ. ಹಾಗೆ ನೋಡಿ ಇದನ್ನು ಇಟ್ಟು ಈ ಥರ ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ಸ್ನೇಹಿತರೆ ಇಲ್ಲಿಗಿದೆ ಒಂದು ಅರ್ಧ ಇಂಚು ಮೇಲ್ಗಡೆಗೆ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ ನಾನು. ನೋಡಿ ಇದು ಕೂಡ ಇಲ್ಲಿಗಿದೆ, ಹಾಗೆ ಅರ್ಧ ಇಂಚು ಕರೆಕ್ಟಾಗಿ ಬರುತ್ತಿದೆ ಸ್ನೇಹಿತರೆ ಇದು. ಸ್ನೇಹಿತರೆ ನೋಡಿ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಸ್ವಲ್ಪ ಕ್ರಾಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇದನ್ನ. ಎರಡು ಇದೆ ಸ್ನೇಹಿತರೆ ಇದರಲ್ಲಿ ಬೆಲ್ಟು. ಇದನ್ನು ಸೆಂಟ್ರಿಗೆ ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ ಎರಡು ಸೇಫ್ ಬೆಲ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.